ಬಿಗ್ ಬಾಸ್ ಮನೇಲಿ ಗಿಲ್ಲಿ ನಟ ಮಾತ್ರ ಮನೋರಂಜನೆ ಕೊಡ್ತಾ ಇರೋದು, ಮತ್ತಾರು ಅಲ್ಲ ಅನ್ನೋಂಥ ಒಂದು ಸ್ಟೇಟ್ಮೆಂಟ್ ಕೂಡ ಬಂತು. ಯಾರನ್ನು ತೋರಿಸ್ತಾ ಇದ್ದಾರೋ ಅವ್ರ ಮನೋರಂಜನೆ ನಿಮ್ಗೆ ಗೊತ್ತಾಗುತ್ತೆ. ಈಗ ನನ್ನ ಕರಿಬಸಪ್ಪ ಅವ್ರನ್ನ ತೋರಿಸಿದ್ರೆ ನಮ್ಮ ಮನೋರಂಜನೆ ಅಂತ ನಿಮಗೆ ಗೊತ್ತಾಗುತ್ತೆ. ವೆರಿ ಸಿಂಪಲ್. ಗಿಲ್ಲಿ ಹೌದು, ಗಿಲ್ಲಿ ನ್ಯಾಚುರಲ್. ಅಂದರೆ ಅವನ್ನ ಎಲ್ಲೇ ಕೂಡಿಸ್ಕೊಂಡು ಮಾತಾಡ್ಸಿದ್ರು ಅವ್ನು ಸಕ್ಕದಾಗಿ ಮಾತಾಡ್ತಾನೆ, ತುಂಬ ಸ್ವೀಟಾಗಿ ಮಾತಾಡ್ತಾನೆ. ಜೆನ್ಯೂನ್. ಅವನು ಯಾವುದೇ ಥರದ ಇಂಟೆನ್ಷನ್ ಇಟ್ಕೊಂಡೆಲ್ಲ ಮಾತಾಡಲ್ಲ. ಅವನು ಇರೋ ರೀತಿಯೇ ಹಾಗೆ ಮಾತಾಡಿಸ್ತಾನೆ. ಬಟ್ ಬೇರೆಯವರು ಎಂಟರ್ಟೈನರ್ಸ್ ಇದ್ರಪ್ಪ. ಚಂದ್ರಣ್ಣ ಎಂಟರ್ಟೈನ್ ಮಾಡೋರು ಇದ್ದರು, ಸುದಿ ಅವ್ರು ಎಂಟರ್ಟೈನ್ ಮಾಡ್ತಾಯಿದ್ರು, ನಂದು ಕರಿಬಸಪ್ಪ ಅವ್ರ ಕಾಂಬೋ ಅಲ್ಲಿ ಇಲ್ಲಿ ಎಂಟರ್ಟೈನ್ಮೆಂಟ್ ಎಲ್ಲ ಸಿಕ್ಕಾಪಟ್ಟೆ ನಡೀತಾ ಇದ್ವಿ. ನಾನು ಕಾಕ್ರೋಚ್ ಸುದಿ, ಸತೀಶ್ ಅವ್ರ ಕಾಲೆಳೆಯೋದು, ಚರ್ಬಿ ಅಂತ ಕರಿತಾ ಇದ್ವಿ ಅವ್ರನ್ನ. ಸೊ ಆ ಕಾಲೆಳೆಯೋದು ಇದೆಲ್ಲ ಎಂಟರ್ಟೈನ್ಮೆಂಟ್ ಸಿಕ್ಕಾಪಟ್ಟೆ ನಡೀತಾ ಇತ್ತು. ಇಟ್ ಡಿಪೆಂಡ್ಸ್ ನೀವೇನು ನೋಡಿರ್ತೀರಾ ಅಂತ. ಆ್ಯಂಡ್ ಏನು ತೋರಿಸಿರ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ. ನಾವೆಲ್ಲ ಆಟ ಆಡಿರ್ತೀವಿ, ಬಟ್ ಆ 1.5 ಅವರಲ್ಲಿ ಎಷ್ಟು ತೋರಿಸಿರ್ತಾರೋ ಬೇಸಿಸ್ ಆನ್ ದಟ್ ಯು ಕ್ಯಾನ್ ಜಡ್ಜ್. ಓಕೆ, ಇವ್ನು ಮಾಡಿಲ್ಲ ಅಂತ. ತುಂಬ ಜನ ಬಂದು ಆ್ಯಕ್ಚುಲಿ ಕ್ವೆಶನ್ ಕೇಳಿದ್ರು, ನೀನು ಯಾಕೆ ಮಾತಾಡಿಲ್ಲ ಹೇಗೆ ಮಾತಾಡದೆ ಹೆಂಗಿರ್ತೀನಿ ನಾನು ಒಂದು ಶೋಗೆ ಹೋಗ್ಬಿಟ್ಟು. ನಾನು ಇಲ್ಲೇ ಇಷ್ಟು ಮಾತಾಡ್ತೀನಿ, ಒಂದು ರಿಯಾಲಿಟಿ ಶೋ ಹೋಗ್ಬಿಟ್ಟು ನಾನು ಫುಲ್ ಡೇ ಹೆಂಗೆ ಸೈಲೆಂಟಾಗಿರ್ತೀನಿ. ಸ್ವಲ್ಪ ಯೋಚನೆ ಮಾಡಿ. ನಾನು ಸೈಲೆಂಟಾಗಿರೋ ವ್ಯಕ್ತಿ ಅಲ್ವೇ ಅಲ್ಲ. ದೆರ್ ಇಸ್ ಅ ರೀಸನ್ ವೈ ದೇ ಚೋಸ್ ಮೀ. ಆ್ಯಕ್ಟ್ರ್ಗಳನ್ನು ಚೂಸ್ ಮಾಡೋದು ತುಂಬ ಈಸಿ, ಬಿಕಾಸ್ ಅವ್ರು ಆಗಲೇ ಫೇಮಸ್ಸು. ನನ್ನಂಥವ್ರು ಫೇಮಸ್ ಇಲ್ಲ. ರೇಡಿಯೋನಲ್ಲಿ ನನ್ನ ಧ್ವನಿ ಕೇಳಿಸ್ಕೋಬೋದಷ್ಟೇ. ನಾನು ಕಾಣಿಸಲಿ, ಸೋಷಿಯಲ್ ಮೀಡಿಯಾನಲ್ಲಿ ಅಲ್ಲಿ ಪ್ರೆಸೆನ್ಸ್ ಇದೆ ಅಷ್ಟೇ. ಬಟ್ ಅಷ್ಟು ಗೊತ್ತಿಲ್ಲ ಜನರಿಗೆ. ನನ್ನಂಥವ್ರನ್ನ ಸೆಲೆಕ್ಟ್ ಮಾಡಬೇಕು ಅಂದರೆ ಒಂದು 120 ಸಲ ಯೋಚನೆ ಮಾಡಬೇಕು ಅವರು, ಇವನಲ್ಲಿ ಇದೆಯಾ ಟ್ಯಾಲೆಂಟು ಅಂತ. ಅಷ್ಟೆಲ್ಲ ಯೋಚನೆ ಮಾಡಿ ಫಿನಾಲೆವರೆಗೂ ಇವನು ಬಂದೇ ಬರ್ತಾನೆ ಅಂತ ಕಳಿಸಿದ್ದಾರೆ. ದೆರ್ ಇಸ್ ಅ ರೀಸನ್ ವೈ. ಚಾನ್ಸ್ ಕೊಡಬೇಕಿತ್ತು ಅಷ್ಟೇ ಅಂತ. ಅದೊಂದು ಕೊರ್ಗಾಟ ನಡೀತಾ ಇದೆ ನನ್ನಲ್ಲಿ ಈಗ ಸದ್ಯಕ್ಕೆ.